ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಸಮೀಕ್ಷೆಗೂ ಮುನ್ನ ಈಗಾಗಲೇ ಮನೆಗಳ ಮುಂಭಾಗದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸ್ಟಿಕ್ಕರನ್ನು ಅಂಟಿಸಲಾಗ್ತಾ ಇದೆ. ಬೆಸ್ಕಾಂ ಸಿಬ್ಬಂದಿ ಮುಖಾಂತರ ಸ್ಟಿಕ್ಕರನ್ನು ಅಂಟಿಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜನರಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ. ಮತ್ತು ಈ ಸಮೀಕ್ಷೆ ಹೇಗೆ ನಡೆಯುತ್ತೆ ಅಂತೇಳಿ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸ್ವತಃ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ನಾಯಕ್ ಸರ್ ಇದ್ದಾರೆ. ಅವರು ಮಾತಾಡ್ತೀನಿ. ಸರ್ ನಮಸ್ತೆ. ಈ ಸಮೀಕ್ಷೆ ಹೇಗೆ ಆಗುತ್ತೆ ಸರ್? ಈ ಸಮೀಕ್ಷೆಯಲ್ಲಿ 2 ಪ್ರೋಸೆಸ್ ಇರ್ತದೆ. ಪ್ರೋಸೆಸ್ ಅಂದರೆ ಪ್ರಕ್ರಿಯೆ. ಯಾವುದೇ ಸಮೀಕ್ಷೆ ಮಾಡೋಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆಗಳಾಗ್ತವೆ. ಪೂರ್ವ ಸಿದ್ಧತೆಯಲ್ಲಿ ಒಂದು ಈ ಹೌಸ್ ಲಿಸ್ಟಿಂಗ್ ಅಂತ ಹೇಳ್ತಾರೆ. ನಾವು ಯಾವ ಮನೆಗೆ ವಿಸಿಟ್ ಮಾಡಿ ಸರ್ವೆ ಮಾಡಬೇಕು, ಯಾವ ಮನೆಗೆ ಯಾವ ಸರ್ವೇಯರ್ಗೆ ಅಲಾಟ್ ಮಾಡಬೇಕು, ಅದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ಮ್ಯಾಪ್ ಮಾಡಿ ಆ ಅಸೈನ್ಮೆಂಟ್ ಕೊಡ್ತಾರೆ. ಇದಕ್ಕೆ ಹೌಸ್ ಲಿಸ್ಟಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ಎಂಥದೇ ಸರ್ವೆ ಆದ್ರೂ ದಿಸ್ ಈಸ್ ಅಬ್ಸಲ್ಯೂಟ್ಲಿ ನೆಸಸರಿ ಇನ್ ಎನಿ ಸರ್ವೆ ವರ್ಕ್. ಮುಂಚೆ ಸರ್ವೆ ಮಾಡುವಾಗ 2011ರಲ್ಲಿ ಏನು ಸೆನ್ಸಸ್ನವರು ಹೌಸ್ ಲಿಸ್ಟಿಂಗ್ ಮಾಡಿದರು, ಎಷ್ಟು ಜನ ಇದ್ದಾರೆ, ಎಲ್ಲಿ ಮನೆಗಳಿದ್ದಾವೆ ಅಂತ ಮ್ಯಾಪಿಂಗ್ ಏನು ಮಾಡಿದ್ರು, ಅದು ಭಾಳ ಹಳೇದಾಯ್ತು ಅಂತ ಹೇಳಿ ನಾವು ಆ ಡಾಟಾ ತಗೊಂಡು ಸರ್ವೆ ಶುರು ಮಾಡಲಿಕ್ಕೆ ಕಷ್ಟ ಆಗಿದ್ದರಿಂದ ನಾವು ಬೇರೆ ಏನೇನು ಆಲ್ಟರ್ನೇಟ್ ಇದೆ ಅಂತ ವಿಚಾರ ಮಾಡ್ತಾಯಿದ್ವಿ. ಆವಾಗ ನಾಗಮೋಹನ್ ದಾಸ್ ಕಮಿಷನ್ ಅವರು ಪಬ್ಲಿಕ್ಲಿ ಅವೈಲಬಲ್ ವೋಟರ್ ಲಿಸ್ಟನ್ನು ತಗೊಂಡು ಇಲೆಕ್ಷನಿಯರಿಂಗಿಗೆ ಏನು ಮ್ಯಾಪಿಂಗ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಸರ್ವೆ ಕಂಡಕ್ಟ್ ಮಾಡಿದರು. ಅವರು 7 ಕೋಟಿ ಜನರದ್ದು ಎಲ್ಲ ಸರ್ವೆ ಮಾಡಿದರು. ಬಟ್ ರಿಲೇಟೆಡ್ ಟು SC ಇಶ್ಯೂ, ಅವರಲ್ಲಿ ಇಂಟರ್ನಲ್ ರಿಸರ್ವೇಷನ್ ಏನು ಮಾಡಬೇಕು ಅದಕ್ಕೆ ಸೀಮಿತವಾಗಿ ಮಾತ್ರ ಮಾಡಿದ್ದು. ನಾವು ಸರ್ವೆ ಮಾಡೋದು ಪೂರ್ತಿ ಈ ಸ್ಟೇಟ್ನಲ್ಲಿ 7 ಕೋಟಿ ಜನ ಏನಿದ್ದಾರೆ ಅವ್ರದ್ದು ಅಷ್ಟನ್ನು ಸರ್ವೆ ಮಾಡಬೇಕು. ಇದು ದಿಸ್ ಈಸ್ ನಾಟ್ ಲಿಮಿಟೆಡ್ ಟು ಓನ್ಲಿ ಐಡೆಂಟಿಫೈಯಿಂಗ್ ಯಾರು ಬ್ಯಾಕ್ವರ್ಡು ಯಾರು ಫಾರ್ವರ್ಡು ಅನ್ನೋದು ಮಾತ್ರ ಅಲ್ಲ. ಈ ಸರ್ವೆಯಲ್ಲಿ ಸುಮಾರಷ್ಟು ಬೇರೆ ಬೇರೆ ವಿಷಯಗಳನ್ನು ನಾವು ಡಾಟಾ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸರ್, ಈಗ ಯಾವ ಜನಗಣತಿ ಆಧಾರದ ಮೇಲೆ ತಾವು ಈ ಡಾಟಾವನ್ನು ಈ ಒಂದು ಸರ್ವೆಯನ್ನು ಮಾಡಲಿಕ್ಕೆ ಕೊಡ್ತಾ ಇರುವಂಥದ್ದು? ಕಳೆದ ಬಾರಿ ಜಾತಿ ಗಣತಿ ಆಗಿದ್ದರೂ ಕೂಡ ಅದು ಸರಿ ಇಲ್ಲ ಅಂತೇಳಿ ಮತ್ತೊಮ್ಮೆ ಮಾಡಲಿಕ್ಕೆ ಈಗ ಆದೇಶ ಮಾಡಿರುವಂಥದ್ದು. ಹಾಗಾಗಿ ಕಳೆದ ಬಾರಿಗಿಂತ ಈ ಬಾರಿ ಏನು ಬದಲಾವಣೆ ಮಾಡ್ಕೊಳ್ತಾ ಇದ್ದೀರಾ? ನಾನು ಹೇಳಿದಾಗೆ ಯಾವುದೇ ಸರ್ವೆಗೆ ಪೂರಕವಾಗಿ ಒಂದು ಹೌಸ್ ಲಿಸ್ಟಿಂಗ್ ಆಗಬೇಕು. ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ. ಅಂದಾಜು 2.25 ಕೋಟಿ ಮನೆಗಳಿದ್ದಾವೆ, ಕುಟುಂಬಗಳಿದ್ದಾವೆ. ಅದರ ಪ್ರಕಾರ ನಾವು ಇದನ್ನು ಸರ್ವೆ ಮಾಡಬೇಕು. ನಮ್ಮದು ಜಾತಿ ಗಣತಿ ಅಲ್ಲ, ನಮ್ಮದು ಸರ್ವೆ ಸಮೀಕ್ಷೆ. ಅವರ ಸ್ಥಿತಿಗತಿ ಏನು ಅಂತ ನಾವು ಕ್ಯಾಪ್ಚರ್ ಮಾಡ್ತೀವಿ. ಅದನ್ನು ಸೈಂಟಿಫಿಕ್ಕಾಗಿ ಮಾಡಲಿಕ್ಕೆ ನಮಗೆ ಒಂದು ಬೇಸಿಸ್ ಇರಬೇಕಾಗ್ತದೆ. ಅದಕ್ಕೆ ಹೌಸ್ ಲಿಸ್ಟಿಂಗ್ ಮಾಡ್ತೀವಿ. ಈ ಹೌಸ್ ಲಿಸ್ಟಿಂಗ್ ಮಾಡುವಾಗ ಈ ವೋಟರ್ಸ್ ಲಿಸ್ಟು ಮತ್ತು ಅವ್ರು ಮಾಡಿರೋ ಮ್ಯಾಪಿಂಗು ಎಲ್ಲ ಕೆಲವು ಗೊಂದಲ ಇದ್ದಿದ್ದಕ್ಕೆ ನಾವು ಒಂದು ಹೊಸ ಆ್ಯಪನ್ನು ಡೆವಲಪ್ ಮಾಡಿ 100% ಎಲ್ಲ ಮನೆಗೂ ಕವರ್ ಆಗಬೇಕು ಅಂತ ಹೇಳಿ ವಿಚಾರದಲ್ಲಿ ಹೊಸದಾಗಿ ಒಂದು ಇದನ್ನು ಪ್ರೋಸೆಸ್ ಡೆವಲಪ್ ಮಾಡಿ ಆ್ಯಪನ್ನು ಡೆವಲಪ್ ಮಾಡಿ ನಾವು ಈ ಮೀಟರ್ ರೀಡರ್ಸನ್ನು ಬಳಕೆ ಮಾಡಿದ್ವಿ. ಮೀಟರ್ ರೀಡರ್ಸ್ ನಮ್ಮ ರಾಜ್ಯ ಈ ದೇಶದಲ್ಲಿ 1ನೇ ಪೊಸಿಷನಲ್ಲಿದೆ. ರೆಸಿಡೆನ್ಷಿಯಲ್ ಹೌಸ್ ಎಲೆಕ್ಟ್ರಿಫಿಕೇಷನ್, ಪ್ರತಿಯೊಂದು ಮನೆಗೂ ಎಲೆಕ್ಟ್ರಿಫಿಕೇಷನ್ ಇದೆ. ಕೆಲವು ಗುಡ್ಗಾಡ್ನಲ್ಲಿ ಇರಲಿಕ್ಕಿಲ್ಲ, ಅದಕ್ಕೆ ಸೆಕೆಂಡ್ರಿ ಡಾಟಾ ಸಿಗ್ತದೆ ನಮಗೆ. ಬೇರೆ ಕಡೆ ಸ್ಲಮ್ಮು ಗಿಮ್ಮು ಇದ್ದಲ್ಲಿ ಮೀಟರ್ಗಳು ಇರಲಿಕ್ಕಿಲ್ಲ ಅಥವಾ ಒಂದೇ ಮೀಟ್ರ್ ಇರ್ಬೋದು. ಅವನ್ನು ನಾವೆಲ್ಲ ಗಣನೆಗೆ ತಗೊಂಡು ಹೌಸ್ ಲಿಸ್ಟಿಂಗ್ ಮಾಡ್ತಾಯಿದ್ದೀವಿ. ಈ ಹೌಸ್ ಲಿಸ್ಟಿಂಗ್ ಪ್ರೋಸೆಸ್ನಲ್ಲಿ ನಾನು ಹೇಳಿದಾಗೆ ಮೀಟರ್ ರೀಡರ್ನ ಬಳಸಿ ಅವರಿಗೆ ನಾವೊಂದು ಆ್ಯಪ್ ನಾವೇ ಡೆವಲಪ್ ಮಾಡಿದ್ದ ಆ್ಯಪನ್ನು ಕೊಟ್ಬಿಟ್ಟು ನೀವು ಮೀಟರ್ ರೀಡಿಂಗಿಗೆ ಹೋದವಾಗ ಅಲ್ಲಿ ಜಿಯೋ ಕೋಆರ್ಡಿನೇಟ್ ಅಂತ ಹೇಳಿ ಒಂದು ಇದನ್ನು ಮಾಡ್ತಾರೆ, ಜನ್ರೇಟ್ ಮಾಡ್ತಾರೆ. ಅದು ನಮ್ಮ ಸಿಸ್ಟಮ್ನಲ್ಲಿ ರೆಕಾರ್ಡ್ ಆಗ್ತದೆ. ಇಂಥ ಮನೆಯಲ್ಲಿ ಇಂಥವ್ರದ್ದು ಮೀಟರ್ ನಂಬರ್ ಇದ್ದು ಇಂಥಲ್ಲಿ ಈ ಕುಟುಂಬ ಇದೆ, ಅವರು ಈ ಜಾಗದಲ್ಲಿದ್ದಾರೆ ಅಂತ ನೀವು ಗೂಗಲ್ ಸರ್ಚ್ ಮಾಡಿದವಾಗ ನಮಗೆ ಲೊಕೇಶನ್ ಸಿಗ್ತದಲ್ಲ, ಅದೇ ಪರಿಯಿಂದ ನಮ್ಮಲ್ಲಿ ರೆಕಾರ್ಡ್ ಆಗ್ತದೆ ನಮ್ಮ ಸಿಸ್ಟಮ್ನಲ್ಲಿ.
ಆ ಸಿಸ್ಟಮಿಗೆ ನಾವು ಒಂದು ಯುನೀಕ್ ನಂಬರ್ ಜನ್ರೇಟ್ ಮಾಡಿ ಒಂದು ಸ್ಟಿಕ್ಕರ್ ಮೇಲೆ ಬರೆದು ಅದನ್ನು ಮನೆ ಬಾಗಿಲಿಗೆ ಅಂಟಿಸ್ತಾ ಇದ್ದೀವಿ. ನೀವು ಸ್ಟಿಕ್ಕರ್ ನೋಡಿರ್ಬೋದು, ಅದರಲ್ಲಿ 2 ಕಾಲಮ್ ಇದೆ, ಒಂದರಲ್ಲಿ ಬರೆದಿದ್ದಾರೆ, ಒಂದು ಬ್ಲ್ಯಾಂಕ್ ಇದೆ. ಅದನ್ನು ಒಂದು ಸರಿ ಸ್ಟಿಕ್ ಮಾಡಿದ ಮೇಲೆ ನಮ್ಮ ಸಿಸ್ಟಮ್ನಲ್ಲಿ ಯಾವ ಮನೆ ಯಾವ ಜಾಗದಲ್ಲಿದೆ ಅಂತ ರೆಕಾರ್ಡ್ ಆಗ್ತದೆ. ಸರ್, ಈಗ ಎಷ್ಟು ಜನ ಇದ್ದಾರೆ, ಎಷ್ಟು ಮನೆ ಇದೆ, ಯಾವ ಜಾಗದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಇದೇ ಕ್ಯಾಸ್ಟ್ ಅವ್ರು ಇದ್ದಾರೆ ಅಂತೇಳಿ ಹೇಗೆ ಗೊತ್ತಾಗುತ್ತೆ? ಇದಕ್ಕೂ ಸಂಬಂಧ ಇಲ್ಲ, ತಪ್ಪು ಕಲ್ಪನೆ ಇದೆ. ನಾವು ಬರೀ ಈಗ ಹೌಸ್ ಲಿಸ್ಟಿಂಗ್ ಮಾತ್ರ ಮಾಡ್ತಾ ಇರೋದು. ನಮ್ಮ ಸರ್ವೆ ಆಗೋದು 22ರಿಂದ. ಈಗ ಹೌಸ್ ಲಿಸ್ಟಿಂಗ್ ಕಂಪ್ಲೀಟ್ ಆದಮೇಲೆ ನಮಗೆ 2,25,00,000 ಮನೆಗಳನ್ನು ರಿಕಗ್ನೈಸ್ ಮಾಡಿದ ಮೇಲೆ ನಾವು ಅದನ್ನು ಒಂದು ಮ್ಯಾಪಿಂಗ್ ಮಾಡಿ ಅದರ ಪ್ರಕಾರ ನಾವು 150 ಮನೆಗಳನ್ನು ಒಂದು ಗ್ರೂಪ್ ಮಾಡಿ ಒಬ್ಬೊಬ್ಬ ಸರ್ವೇಯರ್ಗೆ ಅಲಾಟ್ ಮಾಡ್ತೀವಿ. ಅವರು ಆ ಪಟ್ಟಿಯನ್ನು ಹಿಡ್ಕೊಂಡು ಅದೇ ರೂಟ್ನಲ್ಲಿ ಹೋಗಿ ಸರ್ವೆ ಮಾಡ್ತಾರೆ. ಸರ್ವೆ ಮಾಡೋಕ್ಕೆ ಹೋದವಾಗ ಅವರು ಇನ್ನೊಂದು ಜಿಯೋ ಟ್ಯಾಗ್ ಮಾಡ್ತಾರೆ ಅದೇ ಜಾಗದಲ್ಲಿ, ಇಲ್ಲಿ ಮೀಟರ್ ರೀಡರ್ ಮಾಡಿರೋ ಜಾಗದಲ್ಲಿ. ಅಲ್ಲಿ ಸರ್ವೆ ಮಾಡಿದ ಮೇಲೆ ಅದಕ್ಕೆ ಇನ್ನೊಂದು ನಂಬರ್ ಜನ್ರೇಟ್ ಮಾಡಿ ಈಗ ಇರೋ ಸ್ಟಿಕ್ಕರ್ ಕೆಳಗಡೆ ಬರೀತಾರೆ, ಅಂದರೆ ಈ ಮನೆಗೆ ಸರ್ವೆ ಆಗಿದೆ ಅಂತ. ನಮ್ಮಲ್ಲಿ ಹಿಂದೆ ಎಲ್ಲ ಭಾಳಷ್ಟು ಕಂಪ್ಲೇಂಟ್ಸ್ ಎಲ್ಲ ಇತ್ತು, ಮನೆಗೆ ಬರಲಿಲ್ಲ, ಅಲ್ಲಿ ಕೂತ್ಕೊಂಡು ಮಾಡಿದರು, ಸರಿಯಾಗಿ ಮಾಡಿಲ್ಲ. ಇವೆಲ್ಲ ಕಂಪ್ಲೇಂಟ್ ಬರಬಾರ್ದಂತ ಹೇಳಿ 100% ಎಲ್ಲ ಜನರದ್ದು ಸರ್ವೆ ಆಗಬೇಕಂತ ಹೇಳಿ ಇದು ಹೊಸದಾಗಿ ನಾವು ಆ್ಯಪನ್ನು ಡೆವಲಪ್ ಮಾಡಿರೋದು. ದಿಸ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದಿ ಕಂಟ್ರಿ. ಸಾಕಷ್ಟು ರಾಜ್ಯದವರು ತಮಗೆ ಕೇಳ್ತಾ ಇದ್ದಾರೆ, ಇದು ಸಮಥಿಂಗ್ ನಾವೆಲ್ ಎಲ್ಲರೂ ಅಪ್ರಿಷಿಯೇಟ್ ಮಾಡಿ, ಇದು ಯು ಆರ್ ಅಚೀವಿಂಗ್ ಪರ್ಫೆಕ್ಷನು, ಸೈಂಟಿಫಿಕಲಿ ಯು ಆರ್ ರೆಕಾರ್ಡಿಂಗ್ ಅಂತ ಹೇಳಿ ಇದು ಡೆವಲಪ್ ಆಗಿದೆ. ಇದ್ರ ಪ್ರಕಾರ ನಾವು ಇನ್ನು ಸರ್ವೆ ಮಾಡುವಾಗ ಅವರಿಗೆ ಈ ಸರ್ವೆ ಯಾರು ಹೋಗ್ತಾರೆ ಅವ್ರಿಗೆ ಟ್ರೈನಿಂಗ್ ನಡೀತಾ ಇದೆ. ಇವಾಗ ಟ್ರೈನಿಂಗ್ ಮುಗಿದ ಮೇಲೆ ಅವರು ಈ ಆ್ಯಪನ್ನು ಹಿಡ್ಕೊಂಡು ನೀವು ಹೇಗೆ ಲೊಕೇಶನ್ ಹುಡುಕೊಂಡು ಹೋಗ್ತೀರೋ ಅದೇ ಪ್ರಕಾರ ಅವ್ರು ಮನೆಗೆ ಹೋಗಿ ಸರ್ವೆ ಮಾಡಿ ಮುಗಿದ ಮೇಲೆ ಬರೀತಾರೆ. ಈಗ ಅಲ್ಲಿ ನಂಬರ್ ಬರೆದಿರೋದು ನಮ್ಮ ಸಿಸ್ಟಮ್ನಲ್ಲಿ ಜನ್ರೇಟ್ ಆಗಿ ಅವರಿಗೆ ಗೈಡ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ನಾವು ಅಂಟಿಸಿರೋದು. ಅದನ್ನೇನಾದರೂ ತೆಗೆದು ಹಾಕಿದರೆ ಅದರಿಂದ ನಮ್ಮ ಸರ್ವೇರ್ ಹೋಗೋನಿಗೆ ತೊಂದರೆ ಆಗ್ತದೆ ಹುಡುಕ್ಲಿಕ್ಕೆ, ಯಾವ ಮನೆಯಲ್ಲಿ ಯಾವ್ದು ಸರ್ವೆ ಮಾಡಬೇಕು ಅಂತ. ನಮ್ಮ ಸಿಸ್ಟಮ್ನಲ್ಲಿ ಇರ್ತದೆ, ಅವ್ರು ಸ್ಕಿಪ್ ಆದ್ರೂ ನಾವು ಮತ್ತೆ ಹೋಗಿ ಅವ್ರಿಗೆ ಗೈಡ್ ಮಾಡಿ ಇಲ್ಲಿ ಹೋಗಬೇಕು, ಇದು ಸ್ಟಿಕ್ಕರ್ ಇರಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಬಟ್ ನಮ್ಮ ಅನುಕೂಲಕ್ಕೆ ನಾವು ಸ್ಟಿಕ್ಕರ್ ಅಂಟಿಸಿ ಅದಕ್ಕೆ ಐಡೆಂಟಿಫೈ ಮಾಡಲಿಕ್ಕೆ, ಅವ್ರಿಗೆ ಗೈಡ್ ಮಾಡಲಿಕ್ಕೆ ಇದು ಫಸ್ಟ್ ಸ್ಟೇಜ್ ಆಫ್ ಸರ್ವೆ. ಈಗ ಸ್ಟಿಕ್ಕರ್ ಅಂಟಿಸಿರ್ತಿರಲ್ಲ ಸರ್, ಈ ಸ್ಟಿಕ್ಕರ್ ಅಂಟಿಸಿದಾಗ ನಿವಾಸಿಗಳು ಅಲ್ಲಿನ ಮನೆಯವರ ಪಾತ್ರ ಏನು ಮಾಡಬೇಕು, ಅವರ ಕರ್ತವ್ಯ ಏನಿರುತ್ತೆ? ಏನು ಕರ್ತವ್ಯ ಏನಿಲ್ಲ, ಇದು ನಮ್ಮ ಅನುಕೂಲಕ್ಕೆ ನಾವು ಐಡೆಂಟಿಫೈ ಮಾಡಲಿಕ್ಕೆ ಮಾಡಿದ್ದೀವಿ. ಸ್ಕ್ಯಾನರ್ ಇದೆಯಲ್ಲ, ಸ್ಕ್ಯಾನರ್ಗೆ ಅವ್ರು ಏನಾದರೂ ಸ್ಕ್ಯಾನ್ ಮಾಡಬೇಕಾ ಅಥವಾ ಏನು? ಅಕಸ್ಮಾತ್ ಆ ಸ್ಟಿಕ್ಕರ್ನಲ್ಲಿ ಸ್ಟಿಕ್ಕರ್ ತೆಗೆದು ಹಾಕಿದರೆ ನಮಗೆ ಕಷ್ಟ ಆಗ್ತದೆ. ತಮ್ಮ ಮನೆ ಏನಾದರೂ ಗೊತ್ತಿಲ್ಲದೇ ಸ್ಟಿಕ್ಕರ್ ತೆಗೆದಿದ್ರೆ ಅಥವಾ ತಮ್ಮ ವಾಚ್ಮನ್ ಅಥವಾ ಕೆಳಗಡೆ ಅಪಾರ್ಟ್ಮೆಂಟ್ನಲ್ಲೆಲ್ಲ ಬಂದು ಅಂಟಿಸಿರ್ದಿದ್ರೆ ತಾವು ದಯವಿಟ್ಟು ಅದನ್ನು ಲಕ್ಷ್ಯಕ್ಕೆ ತಗೊಂಡು ಅದು ನಮ್ಗೆ ಅನುಕೂಲ ಆಗ್ತದೆ, ನಾವು ಬಂದು ನಿಮಗೆ ಸಮಯಕ್ಕೆ ಬಂದುಬಿಟ್ಟು ನಿಮ್ಮ ಸರ್ವೆ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನಾವು ಅಂಟಿಸಿರೋದು. ಅದರಲ್ಲಿರೋ ಸ್ಕ್ಯಾನರ್ದೇನಿದೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ, ಇದು ಯಾತಕ್ಕೆ ಹಾಕಿದ್ದೇವೆ, ಏನು ಅನುಕೂಲ, ಅಕಸ್ಮಾತ್ ನಿಮ್ಮ ಸರ್ವೆ ಆಗದಿದ್ದರೆ ನೀವು ಏನು ಮಾಡಬೇಕು ಅಂತೇಳಿ ಇನ್ಫಾರ್ಮೇಷನ್ ಇದೆ. ಅದಲ್ಲದೆ ನಾವು ತಿಳುವಳಿಕೆ ಕೊಡಲಿಕ್ಕೆ ಬೆಂಗಳೂರಲ್ಲಿ ಬೇರೆ ಇವರು ಇರ್ತಾರೆ, ಆದರೆ ಬೇರೆ ಮಫ್ಯೂಸಲ್ ಏರಿಯಾದಲ್ಲೆಲ್ಲ ಆಶಾ ಕಾರ್ಯಕರ್ತೆಯರು ಇವತ್ತಿನಿಂದ ಮನೆಗೆ ಹೋಗ್ಬಿಟ್ಟು ನಮ್ಮ ಫಾರ್ಮ್ಯಾಟ್ ಏನಿದೆ ಸರ್ವೆ ಫಾರ್ಮ್ಯಾಟು ಅದನ್ನು ಕೊಟ್ಬಿಟ್ಟು ನೀವು ಇದು ಈ ವಿಷಯಗಳನ್ನು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ರೆಡಿಯಾಗಿರಿ, ಸರ್ವೇಯರು ಇಂಥ ದಿವಸ ಬರ್ತಾರೆ, 22ರಿಂದ 7ರವರೆಗೆ ಬರ್ತಾರೆ, ಇವೆಲ್ಲ ಇನ್ಫಾರ್ಮೇಷನ್ ಸರಿಯಾಗಿ ಇಟ್ಕೊಳ್ಳಿ, ಸರ್ವೆ ಬೇಗ ಕಂಪ್ಲೀಟ್ ಆಗ್ತದೆ ಅಂತ ತಿಳುವಳಿಕೆ ಕೊಡ್ತಾರೆ. ಏನೆಲ್ಲ ಇನ್ಫಾರ್ಮೇಷನ್ ಇಟ್ಕೋಬೇಕಾಗತ್ತೆ ಮನೆಯಲ್ಲಿ ಅವರು ಇಟ್ಕೊಳ್ಬೇಕಿರೋದು, ನಾವು ಈ ಸಾರಿ ಆಧಾರನ್ನು ಕಂಪಲ್ಸರಿ ಮಾಡಿದ್ದೀವಿ. ಪ್ರತಿಯೊಂದು ಮನೆಯವ್ರದ್ದು ಆಧಾರ ಬೇಕು ನಮಗೆ, ಮುಖ್ಯಸ್ಥಂದು ಒಬ್ಬಂದೇ ಅಲ್ಲ ಎಲ್ರದ್ದು. ಅದಕ್ಕೆ ನಾವು ಆಧಾರ ಡುಪ್ಲಿಕೇಶನ್ ಆಗಬಾರ್ದಂತ ಹೇಳಿ KYC ನಾವು ಮಾಡ್ತೀವಿ ಅವ್ರು ಹೋದವಾಗ. ಬಟ್ ಅದನ್ನು OTP ಜನ್ರೇಟ್ ಆಗೋದು ಅವರ ಸ್ಮಾರ್ಟ್ ಕಾರ್ಡ್ನಲ್ಲಿ,
ಸ್ಮಾರ್ಟ್ಫೋನ್ನಲ್ಲಿ. ಸೊ ಅದಕ್ಕೇ ನಿಮ್ಮದು ಲಿಂಕ್ ಆಗಿದೆಯೋ ಇಲ್ವೋ ಅಂತ ನಾವು ತಿಳುವಳಿಕೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ದಯವಿಟ್ಟು ನಿಮ್ಮ ಆಧಾರ್ ಇದಕ್ಕೆ KYC ಜನ್ರೇಟ್ ಮಾಡಲಿಕ್ಕೆ ದಯವಿಟ್ಟು ನೀವು ಲಿಂಕ್ ಮಾಡಿಕೊಳ್ಳಿ ಅಂತ ಅಪೀಲ್ ಮಾಡ್ತಾಯಿದ್ವಿ. ಒಂದು ಸರಿ ಲಿಂಕ್ ಆದಮೇಲೆ ಅಲ್ಲಿ ಹೋದವಾಗ ಅಥೆಂಟಿಕೇಟ್ ಆದರೆ ಡೂಪ್ಲಿಕೇಶನ್ ಆಗೋದಿಲ್ಲ. ಕೆಲವು ಲಾಸ್ಟ್ ಟೈಮ್ ಕೆಲವು ಅಲಿಗೇಷನ್ ಬಂತು, ಇಲ್ದಿದ್ದವ್ರನ್ನೂ ತಂದು ಜಾಯಿನ್ ಮಾಡಿದರು ಅಥವಾ ಇದನ್ನು ಅಥೆಂಟಿಕೇಟ್ ಇಲ್ಲದೇ ಸರ್ವೆ ಮಾಡಿದರು. ಅಂಥವು ಕಂಪ್ಲೇಂಟ್ ಅವಾಯ್ಡ್ ಮಾಡಲಿಕ್ಕೆ ಡೂಪ್ಲಿಕೇಶನ್ ಆಗಬಾರ್ದು ಅಂತೇಳಿ ಜೆನ್ವಿನ್ ರೆಸಿಡೆಂಟ್ಸನ್ನು ನಾವು ಸರ್ವೆ ಮಾಡಲಿಕ್ಕೆ ಈ ಇದನ್ನು ಪದ್ಧತಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ವಿ. ಆಧಾರ್ ಹೊರತುಪಡಿಸಿ ಬೇರೆ ಯಾವ ದಾಖಲಾತಿಗಳನ್ನು ಇಟ್ಕೋಬೇಕು? ಆಧಾರನ್ನು ಬಿಟ್ಟರೆ ನಮ್ಮಲ್ಲಿ 7 ಕೋಟಿಯಲ್ಲಿ ಸುಮಾರು ಒಂದು 5 ಕೋಟಿಗಿಂತ ಹೆಚ್ಚು ರೇಷನ್ ಕಾರ್ಡ್ಗಳಿದ್ದಾವೆ. ಕುಟುಂಬದಲ್ಲಿ ಸಿಸ್ಟಮ್ನಲ್ಲಿ ಎಲ್ಲ ಡೀಟೇಲ್ಸ್ ಇದ್ದಾವೆ, ಯಾರ ಮನೇಲಿ ಎಷ್ಟು ಜನ ಇದ್ದಾರೆ, ಅವ್ರದ್ದು ಆಧಾರ್ ಕಾರ್ಡು ಎಲ್ಲ ನಮಗೆ ಅನುಕೂಲ ಆಗ್ತದೆ. ಆ ರೇಷನ್ ಕಾರ್ಡ್ ನಂಬರ್ ಇದ್ದರೆ ಎಲ್ಲ ಇನ್ಫಾರ್ಮೇಷನು ಆಟೋಮೆಟಿಕ್ಕಾಗಿ ನಮ್ಮ ಡಿವೈಸ್ನಲ್ಲಿ ಬರ್ತದೆ. ಅದಕ್ಕೆ ಇಟ್ಸ್ ಕಾಲ್ಡ್ ಆಸ್ ಪಾಪಪ್ ಆಫ್ ದಿ ಇನ್ಫಾರ್ಮೇಷನ್. ಅದರಿಂದ ನಮ್ಮ ಸಮಯ ಸೇವ್ ಆಗ್ತದೆ ಅಂತ ಹೇಳಿ ಆ ಕುಟುಂಬದಿಂದ ಇನ್ಫಾರ್ಮೇಷನ್ ತೊಗೊಳ್ಳಿಕ್ಕೆ ನಾವು ಇದನ್ನು ರೇಷನ್ ಕಾರ್ಡನ್ನು ಕೇಳ್ತಾ ಇದ್ದೀವಿ. ಸ್ಟಿಕ್ಕರಲ್ಲಿ ಅದನ್ನು ಬಿಟ್ಟರೆ ಇದ್ದವ್ರ ಹತ್ರ ಈ ಇಲೆಕ್ಷನಿಗೆ ಒಂದು ಯುನೀಕ್ ನಂಬರ್ ಕೊಡ್ತಾರಲ್ಲ ವೋಟರ್ ಲಿಸ್ಟ್ನಲ್ಲಿ, ಅದನ್ನು ಕೇಳ್ತೀವಿ. ಅದು ಇಲ್ದಿದ್ರೆ ಈ ಬೆಂಗಳೂರು ವ್ಯಾಪ್ತಿಯಲ್ಲಿ ಆಪ್ಷನಲ್ಲಿ ಏನು ಕಂಪಲ್ಸರಿ ಇಲ್ಲ, ಆಧಾರ್ ಮಾತ್ರ ಕಂಪಲ್ಸರಿ. ಪ್ರಾಪರ್ಟಿ ಟ್ಯಾಕ್ಸ್ ಇದ್ದ ನಂಬರ್ ಇದ್ದರೆ ಅದನ್ನು ಕೇಳ್ತೀವಿ. ಅದರಿಂದ ನಮಗೆ ಇದು ಜೆನ್ವಿನ್ ಕುಟುಂಬ ವಿಚ್ ಇಸ್ ಬೀಂಗ್ ಸರ್ವೇಡ್ ಅಂತ ಹೇಳಿ ನಮಗೆ ಮಾಹಿತಿ ಬರ್ತದೆ. ಯಾಕೆಂದರೆ ಈಗ ಸ್ಟಿಕ್ಕರ್ ಅಂಟಿಸಿದ್ರಲ್ಲ, ಆ ಸ್ಕ್ಯಾನ್ ಮಾಡಿ ಮಾಹಿತಿ ಪಡ್ಕೋಬೋದಿರ್ತಾರೆ. ಬಟ್ ಅನಕ್ಷರಸ್ಥಿರ್ತಾರೆ, ಓದಿರೋರು ಇರ್ತಾರೆ. ಸ್ಕ್ಯಾನ್ ಹೆಂಗೆ ಮಾಡೋದು? ಜನರಿಗೆ ಸ್ಕ್ಯಾನ್ ಮಾಡಿ ಮಾಹಿತಿ ಪಡೆಯೋ ಬಗ್ಗೆ ಮಾಹಿತಿನೇ ಇಲ್ಲ. ಅದಕ್ಕೆ ಅಂತ ಸಪ್ರೇಟ್ ಆ್ಯಪ್ ಇದೆ, ಹೆಂಗೆ ಸ್ಕ್ಯಾನ್ ಮಾಡಬೇಕು ಅಂತ. ನೀವು ಫೋನ್ನಲ್ಲಿ ಈಗ ಹೋಗಿ ಅದ್ರ ಮುಂದೆ ಹಿಡಿದ್ರೆ ಸ್ಕ್ಯಾನ್ ಬರ್ತದೆ. ಭಾಳಷ್ಟು ಜನ ಈಗ 2-3 ವರ್ಷದಿಂದ ಪೇಮೆಂಟ್ಸ್ ಎಲ್ಲ ಸ್ಕ್ಯಾನ್ನಿಂದನೇ ಮಾಡೋದು. ಸ್ಕ್ಯಾನ್ ಮಾಡ್ತಾರೆ ಸರ್, ಗೊತ್ತಾಯ್ತು. ಅದಕ್ಕೆ ಒಂದು ಆ್ಯಪ್ ಇರುತ್ತೆ. ಹಾಗಾದರೆ ನಿಮ್ಮದು ಒಂದು ಆ್ಯಪ್ ಇದೆಯಾ, ಏನು ಡೌನ್ಲೋಡ್ ಮಾಡ್ಕೋಬೇಕಾ? ಫೋನ್ನಲ್ಲಿ ನೀವು ಅಲ್ಲಿ ಹೋಗಿ ಹಿಡಿದ್ರೆ ನಿಮ್ಗೆ ಅದು ಸ್ಕ್ಯಾನ್ನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಅಲ್ಲದೇ ನಮ್ಮ ಕಾರ್ಯಕರ್ತೆಯರು ಇದು ಸೋಷಿಯಲ್ ಮೀಡಿಯಾದವರು ಎಲ್ಲರೂ ಹೇಳ್ತಾರೆ ಅದು ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಒಂದ್ಸರಿ ಸ್ಟಿಕ್ಕರ್ ಹಾಕಿದರೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಹೋಗಿ ಸರ್ವೆ ಮಾಡೋದು. ಅಕಸ್ಮಾತ್ ನಿಮ್ಮ ಹತ್ರ ಆ ಸ್ಟಿಕ್ಕರ್ ಏನಾದರೂ ಹಾಳಾಗಿದ್ದರೆ ಇದು ಮಾಡಿದರೆ ಅದಕ್ಕೆ ಏನು ಮಾಡಬೇಕು ಅಂಥೇಳಿ ಇನ್ಫಾರ್ಮೇಷನ್ ಇದೆ. ಅದಕ್ಕೆ ಒಂದು ನಂಬರ್ ಕೊಟ್ಟಿರ್ತಾರೆ, ಹೆಲ್ಪ್ಲೈನ್. ಆ ಹೆಲ್ಪ್ಲೈನ್ ನಂಬರ್ ಅದರಲ್ಲಿರೋದ್ರಿಂದ ಅವ್ರ ಥ್ರೂ ನಾವು ಅಕಸ್ಮಾತ್ ಅದು ಇಲ್ದಿದ್ದರೆ ಏನು ಮಾಡಬೇಕು ಅಂತ ಇನ್ಫಾರ್ಮೇಷನ್ ಸಿಗ್ತದೆ. ಅದು ಅಷ್ಟಕ್ಕೇ ಅಥವಾ ಸ್ಕ್ಯಾನರ್ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಯೂಸ್ಫುಲ್ ಫಾರ್ ದಿ ಸರ್ವೇಯರ್. ಅವನು ಓದೋವಾಗ ಆ ನಂಬರನ್ನು, ಯುನೀಕ್ ನಂಬರ್ ಏನಿದೆ UHID ಅಂತ ಒಂದು ಬರೆದಿರ್ತಾರೆ, ಅದನ್ನು ಉಪಯೋಗಿಸಿ ಅದನ್ನು ಸರ್ಟಿಫೈ ಮಾಡಲಿಕ್ಕೆ ಅದನ್ನು ಉಪಯೋಗಿಸ್ತಾರೆ. ಈ ಕಳೆದ ಬಾರಿ ಮಾಡಿದಾಗ ನಮ್ಮ ಜಾತಿಯ ಸಂಖ್ಯೆ ಕಡಿಮೆ ಇದೆ, ಜಾಸ್ತಿ ಇದೆ, ಇಲ್ಲಿ ಜಾಸ್ತಿ ತೋರಿಸಿದ್ದಾರೆ, ಕಡಿಮೆ ತೋರಿಸಿದ್ದಾರೆ ಅಂಥೇಳಿ ಒಂದಷ್ಟು ಆರೋಪಗಳು ಬಂದು ಬದಲಾವಣೆ ಆಗಬೇಕು ಅಂತ. ಈ ಬಾರಿ ಆ ರೀತಿಯ ಸಂದೇಹ ಬರದೇ ಇರೋದಕ್ಕೆ ಮತ್ತು ಆ ರೀತಿಯ ಡೌಟು ಯಾವುದೇ ಸಮುದಾಯದವ್ರಿಗೆ ಬರದೇ ಇರೋದಕ್ಕೆ ಯಾವ ರೀತಿ ನಡೆಯುತ್ತೆ ಪ್ಲ್ಯಾನ್? ಅದೇ ಕಾರಣದಿಂದನೇ ನಾವು ಫಸ್ಟು ಈ ಪ್ರಿಪ್ರೇಟ್ರಿ ವರ್ಕನ್ನು ಪರ್ಫೆಕ್ಟ್ ಮಾಡ್ತಾ ಇದ್ದೀವಿ. ನಮಗೆ ಎಲ್ಲ ಲೆಕ್ಕ ಸಿಕ್ಕರೆ 2,25,00,000 ಜನರದ್ದು ಮನೆ ಐಡೆಂಟಿಫೈ ಆದರೆ ಅವ್ರ ಮನೆಗೆ ನಾವು ಕಂಪ್ಲೀಟ್ ಸರ್ವೆ ಮಾಡಿದರೆ ಯಾರೂ ಮಿಸ್ ಆಗೋ ಪ್ರಮೇಯ ಬರೋದಿಲ್ಲ. ಈ KYS ಇದನ್ನು ಆಧಾರ್ ಕಂಪಲ್ಸರಿ ಮಾಡಿರೋದ್ರಿಂದ ಇಲ್ದಿದ್ದವರು ಉಟ್ಕೊಂಡು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಾಗಲ್ಲ. ಈ ಪರಿಯಿಂದ ನಾವು 7 ಕೋಟಿಗೆ ಸರಿಯಾಗಿ ಮಾಡಬೇಕಂತ ಸೈಂಟಿಫಿಕ್ಕಾಗಿ ಆಗಬೇಕಂತ ಹೇಳಿ ಇಂಥ ಕಂಪ್ಲೇಂಟ್ ಬರಬಾರ್ದು ಅಂತ ಹೇಳಿ ನಾವು ಮಾಡ್ತಾಯಿದ್ವಿ. ಎಷ್ಟು ಪ್ರಶ್ನಾವಳಿಗಳನ್ನು ಇಟ್ಕೊಂಡು ಇದನ್ನು ಮಾಡ್ತಾ ಇರ್ತಕ್ಕಂಥ ಎಷ್ಟು ದಿನಗಳಾಗುತ್ತೆ? ನಮ್ಮದು ಸರ್ವೆ ನಾನು ಹೇಳಿದಾಗೆ 22ರಿಂದ 7ನೇ ತಾರೀಕಿಗೆ ಆಗ್ತದೆ. ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಇದನ್ನು BBMPದು ಚೇಂಜ್ ಆಗಿ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಎಲ್ಲ ಬಂದಿರೋದ್ರಿಂದ ಆ ಇದರಲ್ಲಿ ಏರಿಯಾದಲ್ಲಿ ಮಾತ್ರ ಒಂದು 2-3 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂದರೆ ನಮ್ಮ ಮುಂದಿನ ತಿಂಗಳು 7ನೇ ತಾರೀಕಿಗೆ ಮುಕ್ತಾಯ ಆಗುತ್ತಾ?
ಅದೇ ಹೇಳಿದ್ನಲ್ಲ, ಬೆಂಗಳೂರು ವ್ಯಾಪ್ತಿಯಲ್ಲಿ ಒಂದು 2-3 ದಿವಸ ಹೆಚ್ಚಾಗ್ಬೋದು. ನಮ್ಮ ಲೆಕ್ಕದ ಪ್ರಕಾರ 2ನೇ ತಾರೀಕಿನಿಂದ 7ನೇ ತಾರೀಕಿಗೆ ಮುಗೀತದೆ. ಎಷ್ಟು ಪ್ರಶ್ನೆಗಳಿದ್ದಾವೆ? ಇದರಲ್ಲಿ 60 ಪ್ರಶ್ನೆಗಳಿದ್ದಾವೆ. 60ರಲ್ಲಿ ಸುಮಾರು ಪ್ರಶ್ನೆಗಳು ಆಟೋ ಫಿಲ್ ಆಗಿಬಿಡ್ತದೆ. ಓಕೆ. ಯಾಕಂದರೆ ಅವ್ರ ಇನ್ಫಾರ್ಮೇಷನ್ನು ರೇಷನ್ ಕಾರ್ಡ್ನಲ್ಲಿದ್ದರೆ ಆಟೋ ಫಿಲ್ ಆಗ್ತದೆ. ಎಡಿಷನ್ ಮಾಡೋದು ಮಾತ್ರ ಅವರು ಸರ್ವೆಯವರು ಮಾಡ್ತಾರೆ. ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹೇಗೆ ಮಾಡಬೇಕು. ಒಂದಷ್ಟು ಪ್ರಶ್ನೆಗಳು ವಿವಾದಾತ್ಮಕವಾಗಿವೆ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಅಂಥವು ಯಾವುವು, ಏನದಕ್ಕೆ ಯಾಕೆ ಸೇರಿಸಿದ್ರೆ ಅಂತ? ನೀವು ಹೇಳ್ಬೇಕು ಯಾವುದು ವಿವಾದಾತ್ಮಕ ಅಂತೇಳಿ. ನನ್ನ ತಿಳಿದ ಮಟ್ಟಿಗೆ ನಮ್ಮ ಸರ್ವೆ ಪ್ರಶ್ನೆಗಳು ಮೊದಲನೇದು ಯಾರು ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿದ್ದಾರೆ, ಯಾರು ಫಾರ್ವರ್ಡ್ ಆಗಿದ್ದಾರೆ, ಇದಕ್ಕೆ ಸೀಮಿತವಾಗಿ ಕೆಲವು ಪ್ರಶ್ನೆಗಳಿದ್ದಾವೆ. ಇದನ್ನು ಬಿಟ್ಟರೆ ನಮ್ಮ ಸರ್ವೆ ಬರೀ ಈ ಜನರಿಗೆ ಮಾತ್ರ ಸೀಮಿತ ಆಗಿರಲ್ಲ, ಇದು 7 ಕೋಟಿ ಜನರಿಗೂ ಅವರ ಸಮಸ್ಯೆಗಳೇನಿದ್ದಾವೆ ಅವನ್ನು ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಬೀದರ್ನಲ್ಲಿ ಇಂಥ ಮೂಲೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲ, ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ, ಅಥವಾ ಇಂಥ ತಿಳುವಳಿಕೆ ಇಲ್ಲ, ಅಂಥವನ್ನೆಲ್ಲನೂ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಈ ಡಿಸೆಬಿಲಿಟಿಯವರಿಗೆ ಏನು ಫೆಸಿಲಿಟೀಸು ಕಡಿಮೆ ಆಗಿದೆ, ಏನು ಮಾಡಬೇಕು, ಯಾರಿಗೆ ಡಿಸ್ಪ್ಲೇಸ್ ಆಗಿದೆ, ಯಾವಲ್ಲಿ ಡಿಸಾಸ್ಟರ್ ಸೆನ್ಸಿಟಿವ್ ಏರಿಯಾಸ್ ಇದ್ದಾವೆ, ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು, ಅವನ್ನೆಲ್ಲನೂ ಐಡೆಂಟಿಫೈ ಮಾಡಿ ಅದಕ್ಕೆ ವೇರಿಯಸ್ ಪ್ರೋಗ್ರಾಮ್ಸ್ ಗೌರ್ಮೆಂಟ್ ಮಾಡುವಾಗೆ, ಬಜೆಟಿಂಗು, ಪ್ಲ್ಯಾನಿಂಗು, ಅವಕ್ಕೆಲ್ಲ ಅನುಕೂಲ ಆಗುವಾಗೆ ಎಲ್ಲ 7 ಕೋಟಿ ಜನರ ಇಶ್ಯೂನ್ನು ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಸರ್, ಈಗ ಮತಾಂತರ ಕೋಡನ್ನು ಹಾಕಿರುವಂಥದ್ದು ಯಾಕೆ? ಈಗ ಒಕ್ಕಲಿಗ, ಕ್ರಿಶ್ಚಿಯನ್ನು, ಆ ರೀತಿಯಾಗಿ ಕ್ರಿಶ್ಚಿಯನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತಾಂತರ ಕೋಡನ್ನು ಅಳವಡಿಕೆ ಮಾಡಿದರೆ ಯಾಕೆ ಹಾಕಬೇಕು ಅಂತೇಳಿ BJP ಆಕ್ಷೇಪ ವ್ಯಕ್ತಪಡಿಸ್ತಿದೆ. ನಾವು ಯಾವುದು ಕೋಡನ್ನು ನಾವು ಮಾಡಿ ಹಾಕಿದ್ದಲ್ಲ. ಮುಂಚಿನ ಸರ್ವೆಯಲ್ಲಿ ಇವೆಲ್ಲ ಜಾತಿಗಳನ್ನು ಹೇಳಿ ಆ ಜಾತಿಗಳು ತಮ್ಮದು ಅಂತ ಹೇಳಿ ಜನ ಅಂದ್ಕೊಂಡು ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಒಂದು 10 ಜನ 100 ಜನ ನಾವು ಇಂಥ ಜಾತಿ ಅಂತ ಹೇಳಿದರೆ ನಾವು ಅವ್ರ ಜಾತಿಯಲ್ಲೇ ನಾವು ಡಾಟಾ ಕಲೆಕ್ಟ್ ಮಾಡ್ತೀವಿ. ಡಾಟಾ ಸರ್ವೆ ಮುಗಿದ ಮೇಲೆ ಯಾವ ಜಾತಿ ಎಲ್ಲಿ ಸೇರಿಸಬೇಕು ಎನ್ನುವುದು ಸೆಕೆಂಡ್ ಸ್ಟೇಜ್. ಈ ಸ್ಟೇಜ್ನಲ್ಲಿ ಅದು ಯಾರಿಗೂ ಕನ್ಸರ್ನು ಅಲ್ಲ, ಯಾರಿಗೂ ಜೆನ್ವಿನ್ ಆಗಿ ಸಂಬಡಿ ಸೇಸ್ ಐ ಆಮ್ ಸೋ ಆ್ಯಂಡ್ ಸೋ ಈ ಕ್ರಿಶ್ಚಿಯನ್ ಅಂತಂದರೆ ಅದು ಜನ್ರೇಟ್ ಮಾಡಿ ಕ್ರಿಶ್ಚಿಯನ್ ಇದನ್ನು ಕಂಪೋಸಿಟ್ ಮಾಡುವಾಗ ಅವನ್ನೆಲ್ಲ ಒಂದು ಸರಿ ಸೇರಿಸಿ ನಾವು ಮುಂದುವರಿಸ್ತೀವಿ. ಇದರಲ್ಲಿ ಅದು ನೀವು ಯಾಕೆ ಕ್ರಿಶ್ಚಿಯನ್ ಸೇರಿಸಿದ್ದೀರಿ ಅಂತ ಕೇಳಿದರೆ ನನಗೆ ಅದಕ್ಕೆ ಉತ್ತರ ಇಲ್ಲ. ಇವೆಲ್ಲ ಮುಂಚೆ ತಮ್ಮದು ಇದು ಜಾತಿ ಅಂತ ಹೇಳ್ಕೊಂಡಿದ್ದಕ್ಕೆ ನಾವು ಅದನ್ನೇ ತಗೊಂಡು ಇದರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈಗ ಇಂಥ ಜಾತಿ ಅಂತ ಹೇಳಿ ಇದಕ್ಕೆ ಮತಾಂತರ ಆಗಿದೀವಿ ಅಂತೇಳಿ ಹೇಳಿದ್ದಾರೆ, ಅದನ್ನು ಕೋಡ್ ಮಾಡಿರುವಂಥದ್ದು ಯಾಕೆ? ಅದನ್ನು ಸರಿಯಲ್ಲ ಅಂತ ಅನ್ನುವಂಥದ್ದು. ಕೋಡ್ ಮಾಡೋ ಪ್ರಶ್ನೆ ಅಂದರೆ ನಮ್ಮದು ಈಗ ನಾವೇನು ಫಸ್ಟು 1400 ಜಾತಿಗಳು ಮುಂಚಿನ ಸರ್ವೆ ರಿಪೋರ್ಟ್ನಲ್ಲಿ ಬಂದಿದೆ. ಅದರಲ್ಲಿ ಏನಾದರೂ ಬಿಟ್ಟು ಹೋಗಿದ್ದರೆ ನಮಗೆ ತಿಳಿಸಿ ಅಂತ ನಾವು 19ಕ್ಕೆ ಒಂದು ನೋಟಿಫಿಕೇಷನ್ ತಂದ್ವಿ. ಆ ನೋಟಿಫಿಕೇಷನಿಗೆ ರಿಪ್ಲೈ ಆಗಿ ಸುಮಾರಷ್ಟು ಜನರು ತಮ್ಮದು ಹೆಸರು ಬಿಟ್ಟು ಹೋಗಿದೆ ಅದು ಇದು ಅಂತ ಹೇಳಿ ಡಾಕ್ಯುಮೆಂಟ್ಸ್ ಕೊಟ್ಟಾಗ ನಾವು ಅದನ್ನು ಆ್ಯಡ್ ಮಾಡಿದ್ದೀವಿ. ಈ ಪಟ್ಟಿ ಏನಿದೆ ಇದಕ್ಕೂ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಟಿಮೇಟ್ ಏನು ಲೀಸ್ಟ್ ಬರ್ತದೆ ಅದಕ್ಕೂ ಏನೂ ಸಂಬಂಧ ಇಲ್ಲ. ನಾವು ಆಲ್ಫಾಬೆಟಿಕಲ್ ಆರ್ಡ್ರ್ನಲ್ಲಿ ಅರೇಂಜ್ ಮಾಡಲಿಕ್ಕೆ ಮಾತ್ರ, ನಮ್ಮ ಸರ್ವೇಯರ್ಗೆ ಅನುಕೂಲ ಆಗಲಿಕ್ಕೆ ಮಾತ್ರ ನಾವು ಇದು ಪಟ್ಟಿ ಮಾಡಿರೋದು. ನಾವು ಹೊಸದಾಗಿ ಕ್ರಿಯೇಟಿವ್ ಮಾಡಿಲ್ಲ ಅಥವಾ ಯಾವುದು ತೆಗೆದುಹಾಕೋ ಪ್ರಶ್ನೆನೂ ಬರೋದಿಲ್ಲ. ನಾವು ಯಾವಾಗ ವರದಿ ಸಲ್ಲಿಕೆ ಆಗ್ಬೋದು ಸರ್ಕಾರಕ್ಕೆ ಡಿಸೆಂಬರ್ ಒಳಗಡೆ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ. ಈಗ ಸರ್ವೆ ಮುಗಿದ ಮೇಲೆ ಭಾಳಷ್ಟು ಕೆಲಸ ಇರ್ತದೆ ನಮ್ಮದು. ಎಲ್ಲ ಅಡ್ವೈಸರ್ಸು, ಸ್ಪೆಷಲಿಸ್ಟು ಇವರೆಲ್ಲ ಅವ್ರದ್ದು ಇನ್ಪುಟ್ ತೊಗೊಂಡು ಅನಲೈಸ್ ಮಾಡಿ ಅದರ ಬೇಸಿಸ್ ಮೇಲೆ ನಾವು ರಿಪೋರ್ಟ್ ಕೊಡ್ತೀವಿ. ಇದು ಮಧುಸೂದನ್ ನಾಯಕ್ ಸರ್ ಹೇಳ್ತಾ ಇರ್ತಕ್ಕಂಥದ್ದು 22ರಿಂದ ಸರ್ವೆ ಆರಂಭ ಆಗುತ್ತೆ. ನೆಕ್ಸ್ಟ್ ಮಂತ್ 7ನೇ ತಾರೀಕು ಒಳಗಡೆ ಮುಗಿಬೋದು. ಬೆಂಗಳೂರಲ್ಲಿ 1-2-3 ದಿನಗಳ ಕಾಲ ಸಮಯವನ್ನು ತೆಗೆದುಕೋಬೋದು. ಡಿಸೆಂಬರ್ ಒಳಗಡೆ ವರದಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.